ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. ಎನ್ಡಿಎ ಸಂಸದೀಯ ಸಭೆಯಲ್ಲಿ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ದೆಹಲಿಯ ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಮೋದಿ ನೀಡಿರುವಂತಹ ಪ್ರತಿಕ್ರಿಯೆ. ನೀಟ್ ಅಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಈ ನೀಟ್ ಅಕ್ರಮದ ಬಗ್ಗೆ ಈಗ ಕೇಂದ್ರ ಸರ್ಕಾರದ ನಡೆಯನ್ನ ಸಮರ್ಥಿಸಿದ್ದಾರೆ. ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿತವಾಗ್ಲೂ ಇದೊಂದು ಘೋರ ಪಾಪ. ಆದರೆ ಆ 13 ಆರೋಪಿಗಳನ್ನೇನಿದಾರಲ್ಲ, ಯಾರಿದನ್ನ ಮಾಡಿದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಬಂಧಿಸಿದ್ದೀವಿ. ಅವರಿಗೆ ತಕ್ಕ ಶಿಕ್ಷೆ ಆಗತ್ತೆ, ಕಠಿಣ ಶಿಕ್ಷೆ ಆಗತ್ತೆ. ಇಂಥ ಅಪರಾಧ ಮತ್ತೆ ಮರುಕಳಿಸದಂತೆ ಕಠಿಣ ಕ್ರಮ ಆಗತ್ತೆ ಅಂತ ಹೇಳಿ ಪ್ರಧಾನಿ ಮೋದಿ ಪ್ರತಿಕ್ರಿಯೆ ನೀಡಿದ್ದಾರೆ. पेपर लीक का खबर आए तुरंत सरकार ने कार्रवाई किया और 13 लोगों को अरेस्ट करके जेल में डाल दिया गया है और साथ साथ जो छात्र हैं, स्टूडेंट्स हैं, उनका भविष्य को नुकसान ना हो इसलिए री एग्जामिनेशन नीट का प्राथमिकता दिया गया और री एग्जामिनेशन को सक्सेसफुली सफलतापूर्वक कंडक्ट किया गया और उसका रिजल्ट निकालने में कोई विलंब नहीं किया. तो दोबारा इस तरह का पेपर लीक ना हो इसके लिए सख्ती से कदम जो उठाया गया है. जिन्होंने पेपर लीक धंधे में जो लिप्त है, जो लोग दोषी पाए गए हैं, जिसको अरेस्ट किया गया है, उसको जेल में डाल करके प्रधानमंत्री जी ने ये अपील भी किया है कि उनका जो सजा है उसको सख्ती से सख्ती सजा कैसे दिया जाए उसमें सारा. ಇನ್ನು ಕಡೆ ಈಗ ಲೋಕಸಭಾ ಸ್ಪೀಕರ್ ಭೇಟಿಯಾಗಿದ್ದಾರೆ. ವಿಪಕ್ಷ ಸಂಸದರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ನೇತೃತ್ವದಲ್ಲಿ ಸಂಸದರ ಒಂದು ನಿಯೋಗ ಹೋಗಿ ಭೇಟಿಯಾಗಿದೆ. ಲೋಕಸಭಾ ಸ್ಪೀಕರ್ ಅವ್ರನ್ನ ಭೇಟಿ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲಿನ ಕ್ರಮದ ಬಗ್ಗೆ ಚರ್ಚೆ ಆಗಬೇಕು. ನಿನ್ನೆ ಆದಂತಹ ಒಂದು ಘಟನೆ ಏನಿದೆ, ನಿನ್ನೆ ಆದಂಥ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರ ಮೇಲಾದಂಥ ಒಂದು ಲಾಠಿ ಚಾರ್ಜ್, ಅವ್ರ ಮೇಲೆ ಮಾಡಿದಂಥ ಒಂದು ಟಿಯರ್ ಗ್ಯಾಸ್ ಸಿಂಪಡಣೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು ಅಂತ ಹೇಳಿ ಇವತ್ತು ವಿಪಕ್ಷ ನಾಯಕರುಗಳ ಸಂಸದರು ಎಲ್ಲರೂ ಕೂಡ ಇವತ್ತು ಹೋಗಿ ಭೇಟಿ ಮಾಡಿದ್ದಾರೆ. ಸ್ಪೀಕರ್ ಆಗಿರುವಂಥ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ಅವರು ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು, ಚರ್ಚೆಗೆ ಅವಕಾಶ ನೀಡಬೇಕು ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಅವರ ಹತ್ರ ಮಾತಾಡಿದ್ದಾರೆ. ಪ್ರತಿಭಟನೆ ಮಾಡಿದಂತಹ ವಿದ್ಯಾರ್ಥಿಗಳು ಈಗ ಪೊಲೀಸ್ ವಶಕ್ಕೆ ಸಿಕ್ಕಿದ್ದಾರೆ. ವಿದ್ಯಾರ್ಥಿಗಳನ್ನ ಭೇಟಿ ಆಗ್ತಾರೆ ಈಗ ರಾಹುಲ್ ಗಾಂಧಿ. ಯಾರ್ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೋ ಅವರನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು ಈಗ ಸಿಕ್ಕಿರುವಂತಹ ಮಾಹಿತಿ. ಪೊಲೀಸ್ ವಶದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಗೆ ಪ್ರಿಯಾಂಕಾ ಗಾಂಧಿ ಕೂಡ ಸಾಥ್ ನೀಡುವಂತಹ ಸಾಧ್ಯತೆಗಳಿವೆ. ಸೊ ಒಂದು ಕಡೆ ನಿನ್ನೆ ಆದಂಥ ಒಂದು ಪ್ರತಿಭಟನೆ ಏನಿತ್ತು, ಸಂಸತ್ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ವಿದ್ಯಾರ್ಥಿಗಳು. ಅವ್ರ ಮೇಲಾದಂಥ ಒಂದು ಲಾಠಿ ಚಾರ್ಜ್, ದೇಶಾದ್ಯಂತ ಈಗ ಈ ಲಾಠಿ ಚಾರ್ಜ್ಗೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಲಾಠಿ ಚಾರ್ಜ್ ಮಾಡಿದಂತಹ ರೀತಿ, ಅವರು ಹೊಡೆದಂತಹ ರೀತಿ, ಅದೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸೊ ಈ ರೀತಿಯಾಗಿ ಬಲಪ್ರಯೋಗ ಮಾಡಿರುವಂಥದ್ದು ನೋಡಿ, ಅಲ್ಲೊಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಆ ಲಾಠಿ ಚಾರ್ಜ್ ಹೊಡಿಲೇಬೇಕು ಅಂಥೇಳಿ ಏನು ನೀವು ಲಾಠಿ ಚಾರ್ಜ್ ಮಾಡಿದ್ರ, ಅಥವಾ ಅದನ್ನು ನೀವು ಪ್ರತಿಭಟನೆಯನ್ನು ತಡಿಬೇಕು, ಅವರಿಂದ ಆಗುವಂಥ ಕೆಲವೊಂದಷ್ಟು ಅನಾಹುತಗಳು ಅಥವಾ ಅಹಿತಕರ ಘಟನೆಗಳನ್ನು ಅದನ್ನು ತಡೆಯೋದಕ್ಕೋಸ್ಕರ ಲಾಠಿ ಚಾರ್ಜ್ ಮಾಡಿದ್ರು, ಅಥವಾ ನೀವು ಹೊಡಿಲೇಬೇಕು ಅಂಥೇಳಿ ಹೊಡೆದ್ರು ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತಾ ಇವೆ. ನೋಡಿ, ಎಲ್ಲಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ 19-20 ವರ್ಷ, 20-25 ವರ್ಷ ವಿದ್ಯಾರ್ಥಿಗಳು, ಅವರೆಲ್ಲರೂ ಕೂಡ ಕೇಳ್ತಾ ಇರುವಂಥದ್ದು ನೀಟಲ್ಲಿ ಆದಂಥ ಒಂದು ಅಕ್ರಮ, ಅದರಿಂದಾಗಿ 20 ಜನ ವಿದ್ಯಾರ್ಥಿಗಳು ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಅವರ ಸಾವಿಗೆ ಬೆಲೆ ಇಲ್ವಾ? ಸೊ ಯಾರು ಹೊಣೆ ಹಾಗಾದರೆ ಈ ಸಾವಿಗೆ ಅನ್ನುವಂಥದ್ದನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸೊ ಈಗ ಸಂಸದೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ಭೇಟಿ ನೀಡ್ತಾರೆ, ಅವರನ್ನು ಮೀಟ್ ಮಾಡ್ತಾರೆ ವಿದ್ಯಾರ್ಥಿಗಳನ್ನು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಖಂಡಿಸಿದ್ದಾರೆ. ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ರಾಹುಲ್ ಗಾಂಧಿ. ಮೋದಿಯವರು ಭಾರತ ಕಂಡ ಅತ್ಯಂತ ಯುವ ವಿರೋಧಿ ಪ್ರಧಾನಿಯಾಗಿದ್ದಾರೆ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. Country has a majority of young people. Prime Minister Modi is the most anti-youth Prime Minister India has ever had. The boys and girls who are walking the streets of Delhi are not criminals. They are demanding their rights. There's absolutely nothing wrong in what they're doing, and it's disgusting what the government is doing and what the police is doing. This is absolutely no way to behave. Tear gassing students, lathi charging students is not democratic. It's not India's way.
and it is not the way this should be done. Country has a ದೇಶದ ಯುವಜನತೆ ಮನ ಗೆಲ್ಲೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಮಾಡ್ತಾ ಇದೆ. ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ಮೋದಿ ಭಾಷಣದ ಒಂದು ಪೋಸ್ಟ್ ಹಾಕಿದ್ದಾರೆ. ಪ್ರಧಾನಮಂತ್ರಿಯವರ ದೇಹದ ಪ್ರತಿಯೊಂದು ಕಣವೂ ಕೂಡ, ಪ್ರತಿಯೊಂದು ಕ್ಷಣವೂ ಕೂಡ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಡಿಪು ಅಂತ ಹೇಳಿ ಬಿಜೆಪಿಯಿಂದ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಶೇರ್ ಆಗಿದೆ. ಇದು ಪೋಸ್ಟ್ ನೀವು ಏನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಈಗಾಗಲೇ ಬಿಜೆಪಿ ಈ ಒಂದು ಪೋಸ್ಟನ್ನು ಮಾಡಿದೆ. ಅವರ ಒಂದು ಭಾಷಣದ ತುಣುಕನ್ನು ಕೂಡ ಹಾಕಿದ್ದಾರೆ. ಅದರಲ್ಲಿ ನರೇಂದ್ರ ಮೋದಿ ಅವರ ಭಾಷಣದ ತುಣುಕನ್ನು ಹಾಕಿ ಒಂದು ಪೋಸ್ಟ್ ಮಾಡಿರುವಂಥ ಬಿಜೆಪಿ. ಸೊ ಬಿಜೆಪಿ ಅಂದರೆ ಮೋದಿ ಭಾಷಣದ ಒಂದು ಪೋಸ್ಟ್ ಜೊತೆಗೆ ಒಂದು ರೈಟಿಂಗ್ಸನ್ನು ನೋಡಿದ್ರೆ ಪ್ರಧಾನಮಂತ್ರಿಯವರ ದೇಹದ ಪ್ರತಿಯೊಂದು ಕಣ ಹಾಗೆ ಪ್ರತಿಯೊಂದು ಕ್ಷಣ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮುಡಿಪು ಅನ್ನುವಂಥದ್ದನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಕೊಟ್ಟಿರುವಂಥ ಒಂದು ಹೇಳಿಕೆ, ವಿಡಿಯೋ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಈ ದೇಶ ಕಂಡಂಥ ಅತ್ಯಂತ ಯುವ ವಿರೋಧಿ ಪ್ರಧಾನಿ ಅಂದರೆ ಅದು ನರೇಂದ್ರ ಮೋದಿಯವರು ಅಂಥೇಳಿ ಅವರು ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಅಲ್ಲಿ ನಿನ್ನೆ ನಡೆದಂಥ ಒಂದು ಪ್ರತಿಭಟನೆ, ಅವರು ವಿದ್ಯಾರ್ಥಿಗಳು, ಅವ್ರು ಯಾರು ಕ್ರಿಮಿನಲ್ಗಳಾಗಿರಲಿಲ್ಲ, ಅವ್ರ ಮೇಲೆ ಈ ರೀತಿಯಾಗಿ ದಬ್ಬಾಳಿಕೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದನ್ನು ಕೂಡ ರಾಹುಲ್ ಗಾಂಧಿ ಈ ಮೂಲಕ ಒಂದು ಸಂದೇಶವನ್ನು ನೀಡಿದ್ದಾರೆ. ಇನ್ನು ಲೋಕಸಭೆ ಅಧಿವೇಶನ ಮತ್ತೆ ಈಗ ಆರಂಭವಾಗಿದೆ, ಕಲಾಪ ಆರಂಭವಾಗಿದೆ. ಯಾಕಂದರೆ 12 ಗಂಟೆ ತನಕ ಮುಂದೂಡಲಾಗಿತ್ತು. ವಿಪಕ್ಷಗಳ ಗದ್ದಲದ ನಡುವೆ ಮುಂದೂಡಿಕೆಯಾಗಿದ್ದಂಥ ಕಲಾಪ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. Sir, I rise to lay the final action taken statement of the government on the recommendation observation contained in the chapter 1 and 5 of the second report 18 Lok Sabha of the Standing Committee on Housing and Urban Affairs on the action taken by the government on the recommendation observations contained in the 21st report of the committee on the subject Smart Cities Mission listed against my name in today's list of business. Good. Item number 10, माननीय मंत्री श्री SP सिंह बघेल जी. सभापति महोदय, मैं आज की लोकसभा की संशोधित कार्यसूची में क्रम संख्या 10 पर उल्लिखित सूचीबद्ध वक्तव्य को सदन के पटल पर रखता हूँ. आइटम नंबर 11, माननीय सदस्य श्री गणेश सिंह जी. महोदया, मैं प्रस्ताव करता हूँ कि सभा द्वारा दिनांक 1/7/2024 को स्वीकृत प्रस्ताव में क्रम संख्या 7 के मत के पैरा 3 के अनुसार इस सभा के सदस्य अन्य पिछड़े वर्गों के कल्याण संबंधी समिति की पहली बैठक की तारीख से आरंभ होने वाली 1 वर्ष की अवधि के लिए समिति के सदस्यों के रूप में कार्य करने के लिए अपने में से 20 सदस्य एकल संक्रमणी मत द्वारा अनुपातिक प्रतिनिधित्व प्रणाली के अनुसार निर्वाचित करें. आइटम नंबर 12, माननीय सदस्य, प्रश्न यह है कि माननीय सदस्य श्री गणेश सिंह जी द्वारा प्रस्तुत प्रस्ताव को स्वीकृत किया जाए. जो सदस्य प्रस्ताव के पक्ष में वो हाँ कहें, जो सदस्य प्रस्ताव के विपक्ष में है वो ना कहें. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ. सभापति महोदय, मैं प्रस्ताव करता हूं कि सभा राज्यसभा से सिफारिश करती है कि राज्यसभा में पिछड़े वर्गों के कल्याण संबंधी समिति की पहली बैठक की तारीख से आरंभ होने वाली 1 वर्ष की अवधि के लिए समिति के साथ सहयोगित करने हेतु राज्यसभा से 10 सदस्यों को निर्वाचित करने पर सहमत हो और राज्यसभा द्वारा समिति के लिए इस प्रकार निर्वाचित सदस्यों के नाम इस सभा को सूचित करें. धन्यवाद. प्रश्न यह है कि माननीय सदस्य गणेश सिंह जी द्वारा प्रस्तुत प्रस्ताव को स्वीकृत किया जाए. जो सदस्य इसके पक्ष में वो हाँ कहें, जो सदस्य प्रस्ताव के पक्ष में नहीं है वो ना कहें. मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ, प्रस्ताव स्वीकृत हुआ. माननीय सदस्य श्री जयप्रकाश जी. मैं प्रस्ताव करता हूं कि यह सदन राज्यसभा से यह अनुशंसा करता है कि वह लोक लेखा समिति के कार्यालय की शेष अवधि के लिए राज्यसभा के सदस्य श्री सुखेंद्र
शेखर राय द्वारा दिनांक 8 जून 2026 से दिए गए त्यागपत्र के कारण उत्पन्न स्थिति के स्थान पर राज्यसभा से एक सदस्य को समिति से समन करने के हेतु नामित करने पर सहमत हो तथा नामित सदस्य का नाम इस सदन को सूचित करें। प्रश्न यह है कि श्री जयप्रकाश जी द्वारा प्रस्तुत प्रस्ताव को स्वीकृत किया जाए। जो सदस्य प्रस्ताव के पक्ष में है वो हाँ कहें, जो सदस्य प्रस्ताव के विपक्ष में है वो ना कहें। मेरे विचार में निर्णय हाँ वालों के पक्ष में हुआ, हाँ वालों के पक्ष में हुआ। प्रस्ताव स्वीकृत हुआ। आइटम नंबर 14, माननीय सदस्य श्री बैजनाथ पांडा जी, माननीय सदस्य श्री शंकर ललवानी जी, सरकारी उपक्रम महोदय, मैं सरकारी उपक्रम संबंधी समिति 2026-27 के साथ राज्यसभा के एक सदस्य के समायोजन का प्रस्ताव करता हूं कि यह सभा राज्यसभा के ये सिफारिश करती है कि राज्यसभा श्री देवेशी समानंद द्वारा 25 मई 2026 को राज्यसभा से प्राप्त दिए जाने के परिणाम स्वरूप समिति के शेष कार्यकाल के लिए सरकारी उपक्रम संबंधित समिति के साथ सहयोजित करने हेतु राज्यसभा एक सदस्य को मनोनीत करने की सहमत हो और राज्यसभा द्वारा इस प्रकार मनोनीत सदस्य का नाम इस सभा को सूचित करें। प्रश्न यह है कि माननीय सदस्य श्री शंकर ललवानी जी द्वारा प्रस्तुत प्रस्ताव को स्वीकृत किया जाए। जो सदस्य प्रस्ताव के पक्ष में वो हाँ कहें। ಸದನ ಮತ್ತೆ ಆರಂಭವಾಯಿತು. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷ ಸದಸ್ಯರು ಪ್ರತಿಭಟನೆ ಗದ್ದಲವನ್ನು ಮುಂದುವರಿಸಿದ್ದಾರೆ. ಸೊ ಹಾಗಾಗಿ ರಾಜ್ಯಸಭೆ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಕಲಾಪ ಪುನಾರಂಭ ಆಗ್ತಾ ಇದ್ದಂತೆ ಮತ್ತೆ ಗದ್ದಲ ಅಲ್ಲಿ ಏರ್ಪಾಡಾಯಿತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕಲಾಪವನ್ನು ಸ್ಟಾರ್ಟ್ ಆದಂಥ ಕೆಲವೇ ನಿಮಿಷಗಳಲ್ಲಿ ಕಲಾಪವನ್ನು ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಕೂಡ ವಿಪಕ್ಷಗಳು ಒಂದು ವಾಗ್ದಾಳಿಯನ್ನು ಮುಂದುವರಿಸಿದ್ದಾರೆ. ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ ಅವರು. ನಮಗೆ ಈ ಒಂದು ನಿನ್ನೆ ಆದಂಥ ಒಂದು ಘಟನೆ, ನಿನ್ನೆ ಆದಂಥ ಒಂದು ಪ್ರತಿಭಟನೆಗಳು, ಅದರಲ್ಲಿ ನಡ್ಕೊಂಡಂಥ ರೀತಿ, ಜೊತೆಗೆ ನೀಟಲ್ಲಿ ಆಗಿರುವಂಥ ಒಂದು ಅಕ್ರಮ, ರಾಮ ಮಂದಿರದ ದೇಣಿಗೆ ಕಳ್ಳತನ ವಿಚಾರ, ಎಲ್ಲದರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕು, ಅವಕಾಶ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡಗಳು, ಆ ಒಂದು ಒತ್ತಾಯಗಳು ಕೇಳಿ ಬಂದು. ಸೊ ಈಗ ರಾಜ್ಯಸಭೆ ಕಲಾಪವನ್ನು ಮುಂದೂಡಲಾಗಿದೆ. Monday 20th July 2026 adopted the following motion that this house do recommend to Rajya Sabha that Rajya Sabha do elect 2 members of Rajya Sabha in accordance with the system of proportional representation by means of the single transferable vote. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಹರೀಶ್ ಕೂಡ ಜಾಯ್ನ್ ಆಗಿದ್ದಾರೆ. ಹರೀಶ್, ಒಂದು ಕಡೆ ಈಗ ಕಲಾಪ ಆರಂಭವಾಗ್ತಾ ಇದೆ, ಆದ ತಕ್ಷಣ ವಿಪಕ್ಷಗಳ ಒಂದು ಗಲಾಟೆ ಅಂದರೆ ಚರ್ಚೆ ಆಗಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು. ಹಾಗಾಗಿ ಕಲಾಪಗಳನ್ನು ಈಗಾಗಲೇ ಮತ್ತೆ ಮುಂದೂಡಿಕೆ ಮಾಡಲಾಗ್ತಾ ಇದೆ. ಆನ್ ದ ಅದರ್ ಹ್ಯಾಂಡ್, ಈಗ ಹೊರಗಡೆ ನಡೀತಾ ಇರುವಂಥ ಈ ಪ್ರತಿಭಟನೆ, ಅದನ್ನು ಈಗ ಕೇಂದ್ರ ಸರ್ಕಾರ ಹೇಗೆ ನೋಡ್ತಾ ಇದೆ? ಈಗಾಗಲೇ ಪ್ರಧಾನಿ ಮೋದಿ ಅವರು ಕೂಡ ಮಾತಾಡಿದ್ರು ಅಂತ ಹೇಳಿ ಕಿರಣ್ ರಿಜಿಜು ಅವರು ಹೇಳಿದರು. ಪ್ರಧಾನಿಯವರು ಹೇಳಿಲ್ಲ, ಬಟ್ ಕಿರಣ್ ರಿಜಿಜು ಅವರು ಅದನ್ನು ಹೇಳಿದರೆ, ಪ್ರಧಾನಿ ಮೋದಿ ಅವರು ಕೂಡ ಸಂಸದೀಯ ಮಂಡಳಿಯಲ್ಲಿ ಈ ರೀತಿ ಮಾತಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ. ಇದೇ ವಿಚಾರವಾಗಿ ಮಾತಾಡ್ತೀನಿ ಹರೀಶ್, ಒಂದು ನಿಮಿಷ. ಈಗ ಮತ್ತೆ ಅಡ್ಜನ್ ಆಗಿರೋದ್ರ ಬಗ್ಗೆ ನಮಗೆ ಸುದ್ದಿ ಬಂದಿದೆ. ಲೋಕಸಭಾ ಕಲಾಪವನ್ನು ಮತ್ತೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಈಗಷ್ಟೇ ಸ್ಟಾರ್ಟ್ ಆಯಿತು, ಕೆಲವೇ ನಿಮಿಷಗಳ ಮುಂಚೆ ಲೋಕಸಭಾ ಕಲಾಪ ಮತ್ತೆ ಸ್ಟಾರ್ಟ್ ಆಗಿತ್ತು. ಈಗ ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ. ಯಾಕಂದ್ರೆ ವಿಪಕ್ಷಗಳು ತಮ್ಮ ಒಂದು ಬೇಡಿಕೆಯನ್ನ, ತಮ್ಮ ಒಂದು ಒತ್ತಾಯವನ್ನ ಮುಂದುವರಿಸಿದ್ರು. ಅದರ ನಡುವೆನೇ ಕೆಲವೊಂದಷ್ಟು ಪ್ರಸ್ತಾವನೆಗಳನ್ನ ಇಟ್ಟರು. ಆ ಕೆಲವೊಂದಷ್ಟು ಪ್ರಸ್ತಾವನೆಗಳನ್ನ ಅಂಗೀಕರಿಸಲಾಯಿತು. ಅದು ಒಂದು ಕಡೆ. ಅದಾದ ನಂತರ ಮತ್ತೆ ಮುಂದುವರೆದಿದ್ದರಿಂದಾಗಿ ಈ ಥರದ ಒಂದಷ್ಟು ಗದ್ದಲ ಗಲಾಟೆಗಳು, ಅದನ್ನು ಮತ್ತೆ ಈಗ ಕಲಾಪವನ್ನು ಮುಂದೂಡಲಾಗಿದೆ. ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಸದೆ ರೇಣುಕಾ ಚೌಧರಿ ಅವರು ಕೂಡ ಇವತ್ತು ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂಸತ್ ಮೆಟ್ಟಿಲುಗಳ ಮೇಲೆ ನಿಂತು ರೇಣುಕಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜ್ಯಸಭೆಯ ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಅವರು ಧರ್ಮೇಂದ್ರ ಪ್ರಧಾನ್ ಟೀಕಿಸಿದ್ರು. ಈ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಇದೊಂದು ನಿಷ್ಪ್ರಯೋಜಕ ಸರ್ಕಾರ ಅಂತಲೂ ಕೂಡ ರೇಣುಕಾ ಚೌಧರಿ ಅವರು ವಾಗ್ದಾಳಿಯನ್ನು ನಡೆಸಿದ್ರು. किसानों पे वाटर कैनन, स्टूडेंट्स पे टीयर गैस, वाह रे वाह, क्या ताकतवान सरकार है। बच्चों पे लाठी चलाने वाले डरपोक होती है बहादुरी। 21 बच्चे मार लिए, उसके बाद गैस दिस आई वोंट टॉलरेट। यस, कि बच्चों पे टीयर गैस चलाए। 21 बच्चे मार के इनका दिल नहीं भरा। हाँ नहीं, राक्षस कहीं के टीयर गैस चलाते बच्चों पर।
कायर कौन कहीं के ये सरकार, यूजलेस फेलोज। किसानों पे वाटर कैनन, स्टूडेंट्स पे टीयर गैस। वाह रे वाह, क्या ताकतमान सरकार है। बच्चों पे लाठी चलाने वाली बस सरकार यही डरपोक होती है, बहादुरी। 21 बच्चे मार लिए, उसके बाद गैस भी चला। दिस आई वोंट टॉलरेट। यस, कि बच्चों पे टीयर गैस चलाए। ಇದು ಕಾಂಗ್ರೆಸ್ ಸಂಸದೆ ರೇಣುಕಾ ಚೌಧರಿ ಅವರ ಒಂದು ವಾಗ್ದಾಳಿ. ಹಾಗೆ ನಾವು ಮಾತಾಡ್ತಾ ಇದ್ವಿ ನಮ್ಮ ಪ್ರತಿನಿಧಿ ಹರೀಶ್ ಜೊತೆಗೆ. ಹರೀಶ್, ನಾನು ಮಾತಾಡ್ತಾ ಇದ್ವಿ, ಈಗ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದೆ. ಈಗಾಗಲೇ ಪ್ರಧಾನಿ ಮೋದಿ ಕೂಡ ಹೇಳಿಕೆ ನೀಡಿದ್ದಾರೆ, ಮಾತಾಡಿದ್ದಾರೆ ಇದ್ರ ಬಗ್ಗೆ ಅನ್ನುವಂಥದ್ರ ಬಗ್ಗೆ ಕಿರಣ್ ರಿಜಿಜು ಅವರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. ಅಂದರೆ ನೀಟ್ ಅಕ್ರಮ ಏನಾಗಿದೆ ಅದೊಂದು ಘೋರ ಪಾಪ. ಸೊ ಖಂಡಿತವಾಗ್ಲೂ ಅದರಲ್ಲಿ ಯಾರು ತೊಡಗಿದಾರೋ ಅಂಥವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು, ಕಠಿಣ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮೋದಿಯವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕಿರಣ್ ರಿಜಿಜು ಹೇಳಿದರು. ಮತ್ತೊಂದು ಕಡೆ ಈಗ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಇದನ್ನು ಟೀಕಿಸ್ತಾ ಇದ್ದಾರೆ. ಈ ರಾಷ್ಟ್ರ ಕಂಡಂತಹ ಯುವ ವಿರೋಧಿ ಪ್ರಧಾನಿ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಅಂತ ಹೇಳಿ ಕೂಡ ಟೀಕೆ ನಡೀತಾ ಇದೆ. ಇದು ರಾಜಕೀಯ ಒಂದು ಕಡೆ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗ ಪ್ರೊಟೆಸ್ಟ್ ಯಾವ ಹಂತದಲ್ಲಿದೆ, ಪ್ರೊಟೆಸ್ಟರ್ಸ್ ಇನ್ನೂ ಕೂಡ ಮುಂದುವರಿಸಿದಾರ ತಮ್ಮ ಒಂದು ಹೋರಾಟವನ್ನು. ಓವರಾಲ್ ಆಗಿ ಮತ್ತಷ್ಟು ಅಪ್ಡೇಟ್ಸ್ ಏನು ಸಿಗ್ತಾ ಇದೆ ಈ ಹೋರಾಟದ ಬಗ್ಗೆ ಹರೀಶ್? ರೆಹಮಾನ್, ಈಗಾಗಲೇ ಪ್ರೊಟೆಸ್ಟ್ ಇವತ್ತು ಕೂಡ ಕಂಟಿನ್ಯೂ ಆಗಿರುವಂತದ್ದು. ಎರಡನೇ ದಿವಸ ಆದಂತಹ ಏನು ಪ್ರೊಟೆಸ್ಟ್ ಸಂಸತ್ ಚಲೋ ಇವತ್ತು ಕೂಡ ಮುಂದುವರೆದಿದೆ. ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕೂಡ ಇವತ್ತು ಸೇರಿರುವಂತಹದ್ದು. ಒಂದ್ ಕಡೆ ಪ್ರೊಟೆಸ್ಟ್ ಅನ್ನ ಮುಂದುವರಿಸ್ತೀವಿ, ನಿರಂತರವಾದಂತಹ ಪ್ರತಿಭಟನೆ ನಾವು ಮುಂದುವರಿಸ್ತೀನಿ ಅನ್ನುವಂತಹದನ್ನ ಈಗಾಗಲೇ ಅಭಿಜಿತ್ ದೀಪ್ಕೆ ಅವರು ಹೇಳಿರುವಂತಹದ್ದು. ಇದರ ಮಧ್ಯದಲ್ಲಿ ಬಹು ಪ್ರಮುಖವಾಗಿ ಸಂಸತ್ನಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಒತ್ತಡ ಕೇಳಿ ಬರ್ತಾ ಇದೆ. ವಿರೋಧ ಪಕ್ಷಗಳು ಬಹು ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಸ್ಪೀಕರ್ ಅವರನ್ನ ಭೇಟಿಯಾಗಿ ಇದರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಪ್ರಮುಖವಾಗಿ ವಿರೋಧ ಪಕ್ಷಗಳ ಇತರ ಸಂಸದರು ಕೂಡ ಭೇಟಿಯಾಗಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಸಂಸತ್ನಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ವಿದ್ಯಾರ್ಥಿಗಳ ಮೇಲೆ ಏನು ದಾಳಿ ಆಗಿದೆ ಆ ವಿಚಾರವಾಗೂ ಕೂಡ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಆದರೆ ಸ್ಪೀಕರ್ ಅವರು ಯಾವುದೇ ರೀತಿಯಾದಂತಹ ಭರವಸೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಮತ್ತೆ ಸಂಸತ್ ಅಧಿವೇಶನ ಆರಂಭ ಆದ ಕೂಡಲೇ ಪ್ರತಿಪಕ್ಷಗಳು ಗಲಾಟೆಯನ್ನ ಮಾಡೋದು, ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಆದರೆ ಯಾವುದೇ ರೀತಿಯ ಚರ್ಚೆಗೆ ಅವಕಾಶ ಕೊಡದಿರೋದ್ರಿಂದ ಎರಡು ಮೂರು ಬಾರಿ ಲೋಕಸಭೆ ಹಾಗೂ ರಾಜ್ಯಸಭೆ ಈಗ ಮುಂದೂಡಿಕೆ ಆಗಿರುವಂತಹದ್ದು. ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಪ್ರತಿಭಟನೆಯಲ್ಲಿ ಗಾಯಗೊಂಡಿರತಕ್ಕಂತಹ ವಿದ್ಯಾರ್ಥಿಗಳನ್ನ ಭೇಟಿಯಾಗಲಿಕ್ಕೆ ರಾಹುಲ್ ಗಾಂಧಿ ಅವರು ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ತೆರಳುತ್ತಾರೆ ಅನ್ನುವಂತಹದ್ದು. ಒಂದ್ ಕಡೆ ಅರೆಸ್ಟ್ ಆಗಿದ್ದಾರೆ ವಿದ್ಯಾರ್ಥಿಗಳು, ಇನ್ನೊಂದ್ ಕಡೆ ಗಾಯಾಳುಗಳಾಗಿ RML ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಎರಡೂ ಕಡೆಯೂ ಕೂಡ ಹೋಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಭೇಟಿ ಆಗ್ತಾರೆ ಅನ್ನುವಂತಹದ್ದು. ಇನ್ನೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸ್ಪಷ್ಟವಾದಂತಹ ವಿಚಾರವನ್ನು ಹೇಳಿದ್ದಾರೆ. ಎನ್ಡಿಎ ಸಭೆಯಲ್ಲಿ ಅವರು ಮಾತನಾಡ್ತಾ ಹೇಳಿದ್ದಾರೆ, ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾರು ಕೂಡ ಚೆಲ್ಲಾಟ ಆಡಬಾರದು, ಮತ್ತೆ ಈ ವಿದ್ಯಾರ್ಥಿಗಳ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಈ ವಿಚಾರವಾಗಿ ದೊಡ್ಡ ಅಪರಾಧ ಆಗಿರತಕ್ಕಂಥದ್ದು. ಈ ಅಪರಾಧವನ್ನ ಮುಂದೆ ಈ ರೀತಿಯ ಅಪರಾಧ ನಡೀಲಿಕ್ಕೆ ಬಿಡೋದಿಲ್ಲ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಮತ್ತೆ ಈಗಾಗಲೇ 13 ಜನರನ್ನ ಈ ವಿಚಾರವಾಗಿ ಬಂಧಿಸಲಾಗಿದೆ. ಮತ್ತೆ ಮುಂದೆ ಈ ರೀತಿಯಂತಹ ಪ್ರಕರಣಗಳು ಮತ್ತೆ ಈ ಭಾರತದಲ್ಲಿ ಯಾವುದೇ ರೀತಿಯಾಗಿ ಮರುಕಳಿಸಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಆದ್ರೆ ಯಾವ ರೀತಿ ಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಹೇಳಿಲ್ಲ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒತ್ತಡ ಹೆಚ್ಚಾಗ್ತಾ ಇದೆ. ಇದರ ಮಧ್ಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಪಡೆಯೋದ್ರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ NDA ಸಂಸದರ ಸಭೆಯಲ್ಲಿ ಕೊಟ್ಟಿಲ್ಲ. ಹಾಗಾಗಿ ಪ್ರತಿಭಟನೆ ರಾಜೀನಾಮೆ ಕೊಡೋವರೆಗೂ ಕೂಡ ಪ್ರತಿಭಟನೆ ಮುಂದುವರಿಯುತ್ತೆ ಅನ್ನುವಂತಹದನ್ನ ಈಗ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಮತ್ತೆ ದೆಹಲಿಯ ಸುತ್ತಮುತ್ತಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ದೆಹಲಿಗೆ ಎಂಟರ್ ಆಗುವಂತಹ ಪ್ರತಿ ವಾಹನಗಳನ್ನು ಕೂಡ ತಪಾಸಣೆ ಮಾಡಲಾಗ್ತಾ ಇದೆ. ದೆಹಲಿ ಹೊರಗಡೆ ಇರ್ತಕ್ಕಂಥ ದೆಹಲಿಯ ಅಕ್ಕಪಕ್ಕದ ಎಲ್ಲಾ 5 ರಾಜ್ಯಗಳಿಗೂ ಕೂಡ ಪೊಲೀಸರಿಗೆ ಸೂಚನೆಯನ್ನು ಕೊಡಲಾಗಿದೆ. ಪ್ರತಿ ಗಾಡಿಗಳನ್ನು ತಪಾಸಣೆ ಮಾಡಿ ದೆಹಲಿಗೆ ಬಿಡಬೇಕು, ಮತ್ತೆ ರೈಲುಗಳನ್ನು ಕೂಡ ತಪಾಸಣೆ ಮಾಡಿ ಬಿಡಬೇಕು ಅನ್ನುವಂಥದ್ದು. ಹೆಚ್ಚಿನ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಸೇರಿ ಪ್ರತಿಭಟನೆಯನ್ನ ನಿನ್ನೆಯ ರೀತಿ ಮಾಡಿದ್ದಾದಲ್ಲಿ ಅದು ವಿಕೋಪಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ದೆಹಲಿ ಪೊಲೀಸರು ಅರಿತುಕೊಂಡಿದ್ದಾರೆ. ಹಾಗಾಗಿ ಅಕ್ಕಪಕ್ಕದ ಎಲ್ಲಾ ರಾಜ್ಯಗಳಿಗೆ ಈಗ ಪೊಲೀಸರು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಒಂದು ಪ್ರೊಟೆಸ್ಟ್ ಒಂದ್ ಕಡೆ ಈಗ ಕಂಟಿನ್ಯೂ ಆಗ್ತಾ ಇದ್ರೆ, ಲೋಕಸಭೆ ರಾಜ್ಯಸಭೆಯಲ್ಲೂ ಕೂಡ ಈಗ ವಿರೋಧ ಪಕ್ಷಗಳು ಈ ವಿಚಾರವನ್ನ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಧರಣಿಯನ್ನ ಮಾಡ್ತಾ ಇರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಹರೀಶ್.